ಸೋಮವಾರ ಈ ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ. ಈ ರಹಸ್ಯ ಪೂಜೆ ಹೇಗೆ ಮಾಡಬೇಕು ಮತ್ತು ಇದರಿಂದ ನಿಮ್ಮ ಜೀವನದ ಸಮಸ್ಯೆಗಳು ಹೇಗೆ ಕಳೆಯುತ್ತೆ? ಭೋಲೆನಾಥ, ಮುಕ್ಕಣ್ಣ, ಈಶ್ವರ ಹೀಗೆ 10 ಹಲವು ಹೆಸರುಗಳಿಂದ ಕರೆಯಲ್ಪಡುವ ಸರಳತೆಯ ಸಾಕಾರ ಮೂರ್ತಿ ನಮ್ಮ ಶಿವಶಂಕರ. ಶಿವನನ್ನು ಕೇವಲ ಒಂದು ಬಿಂದಿಗೆ ನೀರು ಮತ್ತು ಬಿಲ್ವ ಪತ್ರೆಯಿಂದ ಒಲಿಸಿಕೊಳ್ಳಬಹುದು ಎಂಬ ಮಾಹಿತಿ ನಿಮ್ಮ ಎಲ್ಲರಿಗೂ ಗೊತ್ತು. ಆದರೆ ವಾರದ ದಿನಗಳಲ್ಲಿ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಸೋಮವಾರದ ದಿನ ಶಿವನಿಗೆ ಯಾವ ವಿಶೇಷ ಪೂಜೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮೊದಲು ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು, ಸಿದ್ಧಿಗಳು ಆಗಬೇಕು, ಅಂದುಕೊಂಡ ಕೆಲಸಗಳು, ಕಷ್ಟಗಳು, ನಿವಾರಣೆಗಳು ಆಗಲೇಬೇಕು ಅನ್ನುವುದಾದರೆ ಈ ತಕ್ಷಣ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಒಂದು ಕರೆ ಮಾಡಿ. ದೀಕ್ಷಿತರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಅದ್ಭುತವಾಗಿ ಪರಿಹಾರವನ್ನು ಹೇಳುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ಜ್ಯೋತಿಷ್ಯ ಮತ್ತು ಪುರಾಣಗಳ ಪ್ರಕಾರ ಸೋಮವಾರದ ಅಧಿಪತಿ ಚಂದ್ರದೇವ. ಚಂದ್ರನಿಗೆ ಒಲಿದವನು ನಮ್ಮ ಚಂದ್ರಶೇಖರ. ಸೋಮವಾರದ ದಿನ ಯಾರು ಶಿವನನ್ನು ಸಂಪೂರ್ಣ ಭಕ್ತಿಯಿಂದ ಆರಾಧಿಸುತ್ತಾರೋ ಅವರ ಜಾತಕದಲ್ಲಿ ಚಂದ್ರ ದೋಷಗಳು ನಿವಾರಣೆ ಆಗುತ್ತದೆ. ಅಷ್ಟೇ ಅಲ್ಲ, ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಅಂದುಕೊಂಡ ಕಾರ್ಯಗಳು ಸುಲಭವಾಗಿ ಕೈಗೆಡುತ್ತದೆ. ನೀವು ಸೋಮವಾರದ ದಿನ ಇಷ್ಟಾರ್ಥ ನೆರವೇರಬೇಕಾದರೆ ಈ ಸರಳ ಹಾಗೂ ಶಕ್ತಿಯುತ ಪೂಜೆ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು. ಸೋಮವಾರ ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸುವುದು ಅತ್ಯಂತ ಶ್ರೇಷ್ಠ. ಬಿಳಿ ಬಣ್ಣ ಶಿವ ಮತ್ತು ಚಂದ್ರ ಇಬ್ಬರಿಗೂ ಪ್ರಿಯವಾದದ್ದು. ಶಿವಲಿಂಗಕ್ಕೆ ತಣ್ಣಗಿನ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ತುಪ್ಪದಿಂದ ಅಭಿಷೇಕ ಮಾಡಿ. ಹಾಲಿನ ಅಭಿಷೇಕದಿಂದ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿ ಆಗುತ್ತದೆ. ಶಿವನಿಗೆ ಅತ್ಯಂತ ಪ್ರಿಯವಾದ ತ್ರಿದಳ ಬಿಲ್ವ ಪತ್ರೆಯನ್ನು ಅರ್ಪಿಸಿ. ಬಿಲ್ವ ಪತ್ರೆಯನ್ನು ಇಡುವಾಗ ಅದರ ನಯನವಾದ ಭಾಗ ಶಿವಲಿಂಗವನ್ನು ಸ್ಪರ್ಶಿಸುವಂತೆ ಇಡಬೇಕು. ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುತ್ತಾ 21 ಅಥವಾ 108 ಬಿಲ್ವ ಪತ್ರೆಗಳನ್ನು ಅರ್ಪಿಸುವುದು ವಿಶೇಷ ಫಲ ನೀಡುತ್ತದೆ. ಈ ಒಂದು ಇಷ್ಟಾರ್ಥ ಸಿದ್ಧಿ ಶಿವಲಿಂಗವನ್ನು ಪೂಜೆ ಮಾಡಬೇಕು. ಇಷ್ಟಾರ್ಥ ಸಿದ್ಧಿ ಶಿವಲಿಂಗ ಇದು ಎಲ್ಲಿರುತ್ತೆ? ಇದು ಖಂಡಿತವಾಗಿಯೂ ಪ್ರತಿಯೊಬ್ಬರ ದೇವರ ಕೋಣೆಯಲ್ಲಿದ್ದರೆ ಆ ಶಿವಲಿಂಗಕ್ಕೆ ಓಂ ನಮಃ ಶಿವಾಯ ಅಂತ ಒಂದು ಬಿಲ್ವ ಪತ್ರವನ್ನು ಅರ್ಪಿಸಿದರೆ ಸಾಕು. ನೀವು ಯಾವ ಕೆಲಸ ಆಗಬೇಕು ಅಂದುಕೊಂಡಿರ್ತೀರೋ ಆ ಕೆಲಸ ತಕ್ಷಣ ಖಂಡಿತವಾಗಿಯೂ ಆಗುತ್ತದೆ. ಆ ಇಷ್ಟಾರ್ಥ ಸಿದ್ಧಿ ಇಷ್ಟಲಿಂಗವನ್ನು ಇವತ್ತೇ ಪಂಡಿತರು ರಘುನಂದನ್ ದೀಕ್ಷಿತರಿಂದ ಕೇಳಿ ಪಡೆದುಕೊಳ್ಳಿ. ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಆ ಲಿಂಗವನ್ನು ನೀಡುತ್ತಾರೆ.